ನಾನು ಹೆಚ್ಚು ಮಾತನಾಡತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಮತ್ತು ಪ್ರಿಯಾಂಕಾ ಗಾಂಧೀಜಿ ಅವರು ಮಾತಾಡಬೇಕು, ಸಿದ್ದರಾಮಯ್ಯನವರು ಮಾತಾಡಬೇಕು, ವೇದಿಕೆ ಮೇಲೆ ಕುಳಿತಂತ ಅನೇಕ ಮುಖಂಡರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. 2025 ಇದು ಹೊಸ ವರ್ಷದ ಶುಭಾರಂಭ ಮತ್ತು ಈ ಹೊಸ ವರ್ಷದಲ್ಲಿ ನಾವು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಈ ರ್ಯಾಲಿಯನ್ನ ಇವತ್ತು 27 ಡಿಸೆಂಬರ್ಗೆ ಆಗಬೇಕಾಗಿತ್ತು. ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರ ನಿಧನದಿಂದ ಇದನ್ನ ಸ್ಥಗಿತಗೊಳಿಸಿ ಮುಂದೆ ಹಾಕಲಾಯಿತು. ಇಡೀ ದೇಶದಲ್ಲೇ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಮತ್ತು ಅವರ ಅನೇಕ ಕೊಡುಗೆಗಳ ಬಗ್ಗೆ ಸಾಕಷ್ಟು ಜನ ಕೊಂಡಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸುಮಾರು ನಮ್ಮ ಆರ್ಥಿಕ ಬೆಳವಣಿಗೆ UPA ಸರ್ಕಾರದ 10% ವರೆಗೆ ಬಂದಿತ್ತು. ಆದರೆ ಅವರೇಜ್ 10 ವರ್ಷದಲ್ಲಿ 7.8% GDP ಗ್ರೋತ್ ಇದು ಸತತವಾಗಿ ನಡ್ಕೊಂಡು ಬಂತು. ಆದರೆ ನಮ್ಮ ವಿರೋಧಿ ಬಣ್ಣದವರು ಅನೇಕ ಮಾತುಗಳನ್ನ ಮತ್ತು ಟೀಕೆಯನ್ನ ಕಾಂಗ್ರೆಸ್ ವಿರುದ್ಧ ಮಾತನಾಡಿದರು. ಮನಮೋಹನ್ ಸಿಂಗ್ ಅವರು ಒಬ್ಬ ಆರ್ಥಿಕ ತಜ್ಞ. 2004ರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನ ಸ್ವೀಕಾರ ಮಾಡಲಿಲ್ಲ. ಅವರು ತ್ಯಾಗ ಮಾಡಿದ್ರು ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸಿಬಿಟ್ರು ಪ್ರಧಾನಮಂತ್ರಿಯಾಗಿ. ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಈ ದೇಶಕ್ಕಾಗಿ ಇಂದಿರಾ ಗಾಂಧೀಜಿ ಅವರು ತ್ಯಾಗ ಮಾಡಿದ್ರು, ರಾಜೀವ್ ಗಾಂಧಿ ಅವರು ತ್ಯಾಗ ಮಾಡಿದ್ರು, ಸೋನಿಯಾ ಗಾಂಧಿಯಾಗಿ ರಾಜಕೀಯವಾಗಿ ತ್ಯಾಗ ಮಾಡಿದ್ರು. ಅಷ್ಟೇ ಅಲ್ಲ, ದೇಶದ ಏಳಿಗೆಗಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಕೊಟ್ಟರು. RTI ಆಕ್ಟ್ ಇರ್ಬೋದು, RT ಆಕ್ಟ್ ಇರ್ಬೋದು, ಫುಡ್ ಸೆಕ್ಯೂರಿಟಿ ಇರ್ಬೋದು, ಮನ್ರೇಗಾ ಇರ್ಬೋದು, ಫಾರೆಸ್ಟ್ ರೈಟ್ಸ್ ಆಕ್ಟ್ ಇರ್ಬೋದು, ಭೂಮಿ ಅಧಿಗ್ರಹಣ, ಇಂಥ ಕಲ್ಯಾಣಕಾರಿ ಯೋಜನೆಗಳು ಯಾರಾದರೂ ತಂದಿದ್ರೆ
ಯಾರಾದರೂ ತಂದಿದ್ರೆ ಅದು ಸೋನಿಯಾ ಗಾಂಧೀಜಿ ಅವರು ತಂದಿದ್ದಾರೆ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟಪಡಿಸ್ತೇನೆ. ಇದು ಬಡವರಿಗಾಗಿ, ಬಡವರ ಏಳಿಗೆಗಾಗಿ ಇಂಥ ಯಾವುದೇ ಒಂದು ಕಾರ್ಯಕ್ರಮ NDA ಸರ್ಕಾರ ತಂದು ಕೊಟ್ಟಿದ್ದೇನಾ? ನಾವು ಕೊಟ್ಟಂತ ಕಾರ್ಯಕ್ರಮಕ್ಕೆ ಅವರು ಟೀಕೆ ಮಾಡಿಕೊಂಡು ನಮಗೆ ಹೀಯಾಳಿಸಿ ಅನೇಕ ಮಾತುಗಳನ್ನ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಅವರ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಒಂದು ನೆನಪಿನಲ್ಲಿಡಬೇಕು, ಕಾಂಗ್ರೆಸ್ ಪಾರ್ಟಿ ಇದು ಸದಾ ಬಡವರಿಗಾಗಿ. ಇಂದಿರಾ ಗಾಂಧೀಜಿ ಅವರು 10 ಪಾಯಿಂಟ್ ಪ್ರೋಗ್ರಾಮ್ ತಂದ್ರು. ನಿಮ್ಮೆಲ್ಲರಿಗೂ ಗೊತ್ತದನೋ ಇಲ್ಲೋ, 1969ರಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷತೆ. ಇವತ್ತು ನನಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಸೋನಿಯಾ ಗಾಂಧಿ ಅವರ ಸಹಕಾರದಿಂದ, ಬೆಂಬಲದಿಂದ ಇವತ್ತು ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿದ್ದೇನೆ. ಅದಕ್ಕಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನೀವೆಲ್ಲ ಆರಿಸಿದ್ರಿ ನನಗೆ, ಇದು ಸಣ್ಣ ಮಾತಲ್ಲ. ಯಾಕಂದ್ರೆ ಚುನಾವಣೆ ಆದರೂ ಕೂಡ ನನ್ನ ಜೊತೆಯಲ್ಲಿ ಇದ್ದು ನನಗೆ ಕೈ ಜೋಡಿಸಿ ಸಹಾಯ ಮಾಡಿ ಇವತ್ತು ಆರಿಸಿ ತಂದಿದ್ದಾರೆ. ಅದಕ್ಕಾಗಿ ನಾನು ಎಲ್ಲರಿಗೆ ಚಿರಋಣಿ ಇದ್ದೇನೆ. ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನಾಗಿ ಅಖಿಲ ಭಾರತ ಮಟ್ಟದಲ್ಲಿ ನಾನು ಅಧ್ಯಕ್ಷನಾಗಬೇಕಾಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲದೆ ನಾನು ಆಗಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇದು ಕಾಂಗ್ರೆಸ್ ಗುಣ. ಬಿಜೆಪಿದವರು ಅನೇಕ ಮಾತು ಹೇಳ್ತಾರೆ, ಯಾರಿಗೂ ಏನೂ ಮಾಡಿಲ್ಲ, ಸುಮ್ಮನೆ ಮಾತು ಹೇಳ್ತಾರೆ. ನಾವು ದಲಿತರಿಗೆ ಉದ್ಧಾರ ಮಾಡಿದೇವೆ, ದಲಿತರಿಗೆ ಅಧ್ಯಕ್ಷರು ಮಾಡಿದೇವೆ, ಇವೆಲ್ಲ ಮಾತುಗಳು ಹೇಳಿಕೊಂಡು ಅವರು ಹೋಗ್ತಾ ಇದ್ದಾರೆ. ಆದರೆ ಒಂದು ಮಾತು ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ, ಅವರು ಯಾವಾಗಲೂ ಕೂಡ ಬಿಜೆಪಿಯವರು, RSSದವರು, ಹಿಂದೂ ಮಹಾಸಭಾದವರು ದಲಿತರ ಜೊತೆಯಲ್ಲಿ ಇಲ್ಲ, ಯಾವಾಗಲೂ ದಲಿತರ ವಿರೋಧಿಗಳು ಅನ್ನತಕ್ಕಂಥ ಮಾತನ್ನ ಸ್ಪಷ್ಟಪಡಿಸ್ತೇನೆ. ನೀವು ಕೇಳಬಹುದು ಹೇಗೆ ಅಂತ. ನಾವೆಲ್ಲ ಬಡವರು, ರೈತರು, ಕೂಲಿಕಾರರು, ಅನೇಕ ಜನ ಇವತ್ತು ಈ ದೇಶದಲ್ಲಿ ಬಹಳ ಬದುಕಿ ಬಾಳ್ತಾ ಇದ್ದಾರೆ, ಕಷ್ಟಪಟ್ಟು. ಅವ್ರ ಬಗ್ಗೆ ಚಿಂತೆ ಇಲ್ಲ. MSP ಮಾಡ್ತಕ್ಕಂಥದ್ದು ಅದರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ರೈತರಿಗೆ ನಾವು ಸಹಾಯ ಮಾಡಬೇಕು, ಗೊಬ್ಬರ ಬೆಲೆ ಕಡಿಮೆ ಮಾಡಬೇಕು, MSP ಹೆಚ್ಚಿಗೆ ಮಾಡಬೇಕು. ಇದರ ಕಡೆ ಎಂದೂ ಕೂಡ ಮೋದಿ ಅವರ ಗಮನ ಕೊಟ್ಟಿಲ್ಲ, ಅವ್ರು ಕೊಡೋದು ಇಲ್ಲ. ಆದರೆ ಅವರು ಎಲ್ಲ ಕಡೆ ಆ ಮಾತನ್ನ ಹೇಳಿಕೊಂಡು ಹೊಂಟಿದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ಗಾಂಧೀಜಿಯವರ ಇಲ್ಲಿ ಅಧ್ಯಕ್ಷರಾಗಿ 100 ವರ್ಷ ಆಯ್ತು. ನನ್ನ ಪುಣ್ಯ, ನನಗೆ ನಿಮ್ಮೆಲ್ಲರ ಪುಣ್ಯ ಅಲ್ಲೋ ಅಥವಾ ನಿಮ್ಮೆಲ್ಲರ ಸಹಕಾರೋ ಇವತ್ತು ಆ ಸ್ಥಾನವನ್ನ ನನಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ನನಗೆ ವಹಿಸಿಕೊಟ್ಟಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನ ನಾನು ಹೇಳ. ಬಂಧುಗಳೇ,
26ನೇ ಡಿಸೆಂಬರ್ಗೆ ನಾವು ಒಂದು ಹೊಸ ಸಂಕಲ್ಪವನ್ನು ತೊಟ್ಟೆವೆ. ನವ ಸತ್ಯಾಗ್ರಹ ಬೈಠಕ್ ಇಲ್ಲಿ ಬೆಳಗಾಂನಲ್ಲಿ ನಮ್ಮ ವರ್ಕಿಂಗ್ ಕಮಿಟಿ ಮಾಡಿ ಸಿಸಿದವರು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೆಂಬರ್ಸು ಎಲ್ಲರೂ ಸೇರಿ ಒಂದು ದೊಡ್ಡ ಸಭೆ ಮಾಡಿದೆ. ಬಹಿರಂಗ ಸಭೆ ಆಗಬೇಕಾಗಿತ್ತು. ಇದು ಡಾಕ್ಟರ್ ಮನಮೋಹನ್ ಸಿಂಗರ ಒಂದು ಆಕಸ್ಮಿಕ ಮರಣದಿಂದ ನಾವು ಮುಂದೆ ಹಾಕಬೇಕಾಯಿತು. ನಾನು ಬೆಳಗಾವಿ ಜನತೆಗೆ ಕೆಪಿಸಿಸಿ ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರ ಆರ್ಗನೈಸೇಷನ್ದವರು ಸೇರಿ ಬಹಳ ಒಳ್ಳೆ ರೀತಿಯಿಂದ ಬೆಳಗಾವಿಯಲ್ಲಿ ದೊಡ್ಡ ಸಭೆಯನ್ನು ನೀವು ನಡೆಸಿ ಇಡೀ ದೇಶದ ಜನರಿಗೆ ತೋರಿಸಿದ್ದೀರಿ. ಎಲ್ಲಕ್ಕಿಂತಲೂ ಕಾಂಗ್ರೆಸ್ ಬಲಶಾಲಿ ಎಲ್ಲಾದರೂ ಇದ್ರೆ ಅದು ಕರ್ನಾಟಕದಲ್ಲಿದೆ ಅಂತಕ್ಕಂಥದ್ದನ್ನು ನೀವು ತೋರಿಸ್ಕೊಟ್ಟಿರಿ. ಇಷ್ಟೊಂದು ಒಳ್ಳೆ ವ್ಯವಸ್ಥೆ, ಒಳ್ಳೆ ಕಾರ್ಯಕ್ರಮಗಳು ಬೇರೆ ಎಲ್ಲೂ ಕೂಡ ನಾನು ನೋಡಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು, ಮುಖಂಡರುಗಳು, ಕಾರ್ಯಕರ್ತರು, ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ನೀವು ಮಾಡಿದ್ರಿ. ಅದಕ್ಕೆ ನಾನು ನಿಮ್ಮೆಲ್ಲ ಜನರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಮತ್ತು ಬೆಳಗಾವಿ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜನ್ಮಭೂಮಿ. ಮಹಾನ್ ವೀರ್ ನಾರಿ ಈ ಒಂದು ಬೆಳಗಾವಿಯಲ್ಲಿ ಹುಟ್ಟಿ ದೇಶದ ಸ್ವಾಭಿಮಾನಕ್ಕಾಗಿ, ದೇಶದ ಜನರ ರಕ್ಷಣೆಗಾಗಿ ಅವರು ಹೋರಾಟವನ್ನು ಮಾಡಿದ್ರು. ಅದಕ್ಕಾಗಿ ಇದು ರಾಣಿ ಚೆನ್ನಮ್ಮನ ಒಂದು ಊರು ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಇದೇ ರೀತಿಯಾಗಿ ಬಿಜೆಪಿ, RSS ಇವರ ವಿರುದ್ಧ ಹೋರಾಟ ಮಾಡತಕ್ಕಂಥ ನಮ್ಮಲ್ಲಿ ಯಾರಾದರೂ ಶಕ್ತಿಶಾಲಿ ಒಬ್ಬ ಹೆಣ್ಣುಮಗಳಿದ್ರೆ, ಸ್ತ್ರೀ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ಅವ್ರ ಹತ್ರ ಧೈರ್ಯ ಇದೆ. ಅವರು ಕಾಣಕ್ಕೆ ಸ್ವಲ್ಪ ಮೆತ್ತಗೆ ಕಾಣ್ತಾರೆ, ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ಟು ನೋಡಿ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರು ಎಂದೂ ಕೂಡ ಯಾರಿಗೂ ಹೆದರಲ್ಲ. ಹೆದರದೇ ಇರ್ತಕ್ಕಂಥ ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು. ನಮ್ಮ ಝಾನ್ಸಿ ಕಿ ರಾಣಿ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು. ನಾನು ಇದನ್ನ ಹೊಗಳ್ತಾ ಇಲ್ಲ, ಅಷ್ಟು ಶಕ್ತಿ ಇದೆ. ತಂದೆಯನ್ನ ಕಳ್ಕೊಂಡು ತಾಯಿ ರಕ್ಷಣೆ ಮಾಡಿ 4-5 ವರ್ಷದ ಮಕ್ಕಳಿದ್ದಾಗ ಬೆಳೆದು ಬಂದು ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ದೇಶದಲ್ಲೇ ತಮ್ಮ ಹೆಸರನ್ನ ಮಾಡಿದ್ದಾರೆ. ಯಾರಲಿಂದ ಸಾಧ್ಯ ಇದೆ? ನಾವೇನೋ ಮನೆಯಾಗ ಏನಾದ್ರು ಸ್ವಲ್ಪ ಸಣ್ಣದ ಅನಾಹುತ ಆದ್ರೆ ಎಲ್ಲರೂ ಕುಂತು ಅಳ್ತೇವೆ, ಏನ್ರಿ ಹಿಂಗಾಯ್ತು, ನಂದು ಹಂಗಾಯ್ತು ಅಂತ ಹೇಳಿ. ಆದರೆ ಅವರು ಎಂದೂ ಕೂಡ ತನ್ನ ಕೊರತೆ, ತನ್ನ ಕಮ್ಜೋರಿ ಅವರು ತೋರಿಸಲಿಲ್ಲ. ಇಂಥ ಒಂದು ಗಾಂಧಿ ಕುಟುಂಬ. ಈ ಗಾಂಧಿ ಕುಟುಂಬಕ್ಕೆ ಈ ಶಾನು ಬೈತಾನೆ, ಮೋದಿನೂ ಬೈತಾನೆ, ಕೆಲವು ಅವ್ರ ಚಮಚಗಳು ಬೈತಾರೆ. ಅರೆ ನೀವು ಮಾಡಿ ತೋರಿಸ್ರಪ್ಪ, ನೀವಂತೂ ಮಾಡೋ ಶಕ್ತಿ ಇಲ್ಲ. ಮಾಡೋರಿಗೆ ಬೆಂಬಲ ಕೊಡೋದು ಬಿಟ್ಟು ಅವ್ರಿಗೆ ಟೀಕೆ ಮಾಡ್ತೀರಿ. ಅದಕ್ಕೆ ಬಂಧುಗಳೇ, ಇಂಥ ಜನ ನಮ್ಮ ಪಕ್ಷದಲ್ಲಿದ್ದಾರೆ. ಸ್ತ್ರೀ ಶಕ್ತಿ ಇದೆ ನಮ್ಮಲ್ಲಿ, ಯುವ ಶಕ್ತಿ ಇದೆ. ರಾಹುಲ್ ಗಾಂಧಿ ಅವರು, ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ. ನೀವು ಭಾರತದಲ್ಲಿನ ಜನ ಹೆದರ್ತಕ್ಕಂಥದ್ದೆಲ್ಲ ನಾವು ನಿಮ್ಮ ಜೊತೆಯಲ್ಲಿ ಹೋರಾಟ ಈ ಒಂದು ಬಿಜೆಪಿ ವಿರುದ್ಧ ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ.
ಇಲ್ಲಿ ಬೆಳಗಾಂನಲ್ಲಿ ಒಂದು ಅಧಿವೇಶನ ಆಯಿತು. ಆ ಅಧಿವೇಶನದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನ ಹೇಳಿದ್ರು. ಅದು ಹಿಂದಿ ಒಳಗಿದೆ, ನಾನು ಹೇಳ್ತೀನಿ. आपने जो प्रेम और सम्मान दिया शायद ही कोई अध्यक्ष उससे अधिक की उम्मीद कर सकता है. ಇದು ಗಾಂಧೀಜಿ ಹೇಳಿದ್ದು. ಬೆಳಗಾವಿನಲ್ಲಿ ನನಗೇನು ಗೌರವ ಸಿಕ್ತೋ ಅದನ್ನ ಬೇರೆ ಕಡೆ ನನಗೆಲ್ಲೂ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ನಾನು ಇಲ್ಲಿನ ಒಂದು ಸನ್ಮಾನ ನೀವು ಕೊಟ್ಟಿದ್ದು ನೋಡಿದ್ರೆ ನಾನು ನಿಮ್ಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಅಂತ ಗಾಂಧೀಜಿ ಹೇಳಿದ್ದು, ನಿಮ್ಮ ಬಗ್ಗೆ ಮಾತಾಡಿದ್ದು. ಇಂಥ ಬೆಳಗಾವಿ ಬಂಧುಗಳೇ, ಎರಡನೇದಾಗಿ ಅವ್ರು ಇನ್ನೊಂದು ಮಾತು ಹೇಳಿದ್ರು. मैं जिंदा रहना चाहता हूं तो भारत के लिए, मैं जिंदा रहना चाहता हूं भारत के लिए, मरना चाहता हूं तो भी भारत के लिए. ಇದು ಮಹಾತ್ಮ ಗಾಂಧಿ ಅವರ ಸ್ಲೋಗನ್. ಬೆಳಗಾಂನಲ್ಲಿ ಕೊಟ್ಟಿದ್ದು. ಬದುಕಿದ್ರು ನಾನು ದೇಶಕ್ಕೋಸ್ಕರ ಬದುಕ್ತೇನೆ, ಬದುಕಿದ್ರು ನಿಮಗೋಸ್ಕರ ನಾನು ಬದುಕ್ತೇನೆ, ದೇಶದಗೋಸ್ಕರ, ನನಗೆ ಬೇರೆ ಏನು ಆಶಾ ಇಲ್ಲ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಅದು ಅವರಿಗೂ ಟೀಕೆ ಮಾಡ್ತಾರೆ. ಅವರಿಗೆ ಇವತ್ತು ಗುಂಡಾಕಿ ಕೊಲ್ಲದಂತ ಜನ ಯಾರು ಹೇಳಿ? ಯಾರು ಕೊಂದಿದ್ರಿ ಮಹಾತ್ಮ ಗಾಂಧಿಗೆ? ಗೋಡ್ಸೆ ಯಾರ ಶಿಷ್ಯ? ಸಾವರ್ಕರ್ ಶಿಷ್ಯ. ಇವರೆಲ್ಲರೂ ಕೂಡ ಏನಿವತ್ತು ಮೋದಿ ಅವರು ಸಹ ಇವತ್ತು ಮಾತಾಡ್ತಾರೆ, ಅವರು ಹೇಳ್ತಾರೆ ಗಾಂಧಿ ಬಗ್ಗೆ ಪ್ರೇಮ್ ತೋರಿಸ್ತಾ ಇಲ್ಲ. ಮಹಾತ್ಮ ಗಾಂಧಿ ಅವರು ಅಹಮದಾಬಾದ್ದವರು, ಗುಜರಾತ್ದವರು, ಅವರ ಬಗ್ಗೆನೇ ಮೋದಿಗೆ ಕಳವಳಕೆ ಇಲ್ಲ. ಮತ್ತು ಅವ್ರ ಬಗ್ಗೆನೇ ಅವರು ಎಂದೂ ಕೂಡ ಒಳ್ಳೆ ಮಾತಾಡಿಲ್ಲ. ಸುಮ್ಮನೆ ಅವರು ಹೋಗ್ತಾ ಬರ್ತಾ ಒಂದೊಂದು ಜಯಂತಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಪೂಜೆ ಮಾಡೋದೇ ಯಾರಿಗೆ? ಅವರು ಪೂಜೆ ಮಾಡೋದೇ ಗಾಂಧೀಜಿ ಅವರಿಗೆ ಗುಂಡಾಕದಂತ ನಮ್ಮ ಇವರು ಏನ್ ಹೆಸರಪ್ಪ, ನಥುರಾಮ್ ಗೋಡ್ಸೆ, ಅವನ್ ಪೂಜೆ ಮಾಡ್ತಾರೆ. ಸಾವರ್ಕರ್ ಅವರು ಅವರೇ ಲೀಡರು, ಗಾಂಧೀಜಿ ಏನು ಅಲ್ಲ, ದೇಶಕ್ಕಾಗಿ ಅಂತ ಅವ್ರು ಹೇಳ್ತಾರೆ. ಅದಕ್ಕಾಗಿ ನಾನು ಒಂದು ಮಾತು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಗಾಂಧಿ ಮತ್ತು ನೆಹರು ಮಧ್ಯದಲ್ಲಿ ಜಗಳ ಇಡತಕ್ಕಂಥದ್ದು ಮಾಡ್ತಾರೆ. ಸರ್ದಾರ್ ಪಟೇಲ್ ಮತ್ತು ನೆಹರೂಜಿ ಅವ್ರ ಮಧ್ಯೆ ಜಗಳ ಇಡತಕ್ಕಂಥದ್ದು ಮಾಡ್ತಾರೆ. ಅಂಬೇಡ್ಕರ್ ಮತ್ತು ಗಾಂಧೀಜಿ, ನೆಹರೂಜಿ ಇವ್ರ ಮಧ್ಯೆ ವ್ಯತ್ಯಾಸ ಇದ್ದಿದ್ದು ಹೇಳ್ತಾರೆ. ಅಷ್ಟೇ ಅಲ್ಲ, ಅವರು ಬರೇ ನಮ್ಮಲ್ಲಿ ವ್ಯತ್ಯಾಸಗಳು ತೋರಿಸ್ಕೊಂಡು ನಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ, ಡಿವೈಡ್ ಮಾಡ್ತಾ ಇದ್ದಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬೆಳಗಾಂನಲ್ಲಿ 1924ನಲ್ಲಿ ಇಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆ ಹೆಸರು ಏನಂದ್ರೆ ಬಹಿಷ್ಕೃತ ಹಿತಕರಣಿ ಸಭಾ. ಇದರ ಸ್ಥಾಪನೆ ಆಗಿ ಅದಕ್ಕೂ 100 ವರ್ಷ ಆಯ್ತು. ಗಾಂಧೀಜಿ ಅವರ ಅಧ್ಯಕ್ಷರಾಗಿ 100 ವರ್ಷ ಆಯ್ತು. ಬಹಿಷ್ಕೃತ ಹಿತಕರಣಿ ಸಭೆ ನಡೆದು 100 ವರ್ಷ ಆಯ್ತು. ಅದೇ ರೀತಿಯಾಗಿ ಅವರು ಮುಂದುವರೆದು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್, ನಾನು ಇವತ್ತು ಗಾಂಧಿ ಅವರ ಬಾಯಿಂದ ಅಸ್ಪೃಶ್ಯತೆ ತೆಗೆದು ಹಾಕಬೇಕು ಅಂತೇನು ಹೇಳಿದ್ದಾರೆ, ಇದನ್ನ
ಸ್ವಾಗತ ಮಾಡ್ತೇನೆ. ಇದು ನನ್ನ ಭಾಷೆ, ಅವ್ರು ಮಾತಾಡ್ತಾರೆ, ಅದಕ್ಕೆ ನಾನು ಅವರಿಗೆ ಸ್ವಾಗತ ನೀಡ್ತೇನೆ ಅಂತ ಹೇಳಿದ್ದೆ. ಅಂದ್ರೆ ನಮಗೋಸ್ಕರ ಹೋರಾಟ ಮಾಡಿದಂತ ವ್ಯಕ್ತಿಗಳಲ್ಲೇ ವ್ಯತ್ಯಾಸ ಮಾಡ್ತಕ್ಕಂಥವ್ರು ಈ ಬಿಜೆಪಿದವರು. ಅದಕ್ಕೆ ಬಂಧುಗಳೇ, ನಾನು ನಿಮಗೆ ಕೆಲವು ತಪ್ಪು ತಿಳುವಳಿಕೆಗಳೇನಿವೆ ಅದು ಹೇಳ್ತೇನೆ ನಾನು ಪಾರ್ಲಿಮೆಂಟ್ನಲ್ಲಿ, ಅದು 3ನೇ ತಾರೀಕು 4ನೇ ತಾರೀಕು. ಆದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಕೆಡೋದು, ಕಾಂಗ್ರೆಸ್ ಅಂಬೇಡ್ಕರ್ಗೆ ಇದು ಮಾಡಿದ್ರು, ಇನ್ಸಲ್ಟ್ ಮಾಡಿದ್ರು. ಇದು ಸಾಧ್ಯನೇ ಇಲ್ಲ. ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮತ್ತು ರಾಧಾಕೃಷ್ಣನ್ ಉಪಾಧ್ಯಕ್ಷರಿದ್ದಾಗ, ಅದೇ ರೀತಿಯಾಗಿ ನಮ್ಮ ಸ್ಪೀಕರ್, ಈ ಪಂಜಾಬಿನ ಸ್ಪೀಕರ್, ಅವರ ಹೆಸರು ಸಿಂಗ್ ಏನು, ಹುಕುಂ ಸಿಂಗ್, ಅವ್ರ ಕಾಲದಲ್ಲಿ ನೀವೆಲ್ಲಿದ್ರಪ್ಪ? ನೀವು ಕೂಡ್ಸಿರೋದು ಸ್ಟ್ಯಾಚ್ಯೂ ಅಲ್ಲಿ ಪಾರ್ಲಿಮೆಂಟ್ ಎದುರುಗಡೆ. ಅಲ್ಲ, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ರು, ರಾಧಾಕೃಷ್ಣನ್ ಉಪಾಧ್ಯಕ್ಷ ಇದ್ದ, ಸ್ಪೀಕರ್ ಇವರು ಹುಕುಂ ಸಿಂಗ್ ಇದ್ರು. ನಾವಿನ್ನ ಸ್ಟೂಡೆಂಟ್ ಇದ್ದೆ, ಅವಾಗ ಗಲಾಟೆ ಮಾಡ್ತಿದ್ರು. ಇಲ್ಲಿ ಆವಾಗ DA ಕಟ್ಟಿ ಅಂತ ಒಬ್ರು MP ಇದ್ರು ಬೆಳಗಾವಿ. ಅವರ ಎಲ್ಲರೂ ಕೂಡ ಹೋಗಿ ರಾಧಾಕೃಷ್ಣನ್ ಅವರಿಗೆ ರಿಕ್ವೆಸ್ಟ್ ಮಾಡಿ, ಕಾಂಗ್ರೆಸ್ದವರಿಗೆ ರಿಕ್ವೆಸ್ಟ್ ಮಾಡಿ, ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪಾರ್ಲಿಮೆಂಟ್ ಎದುರುಗಡೆ ಕುಂತಿತ್ತು. ಆದ್ರೆ ಈ ಮೋದಿ ವೈದ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮೂಲೆಯಲ್ಲಿ ಹಾಕಿದ್ದಾನೆ. ಎದುರುಗಡೆ ತೆಗೆದು ಮೂಲೆಯಲ್ಲಿ ಹಾಕಿ ಯಾರು ಬಂದರೂ ನೀವು ನೋಡಂಗಿಲ್ಲ. ಅಂತ ಕಡೆ ಹಾಕದಂತ ಮನುಷ್ಯ ಅಂಬೇಡ್ಕರ್ ಸಂವಿಧಾನಕ್ಕೆ ನಮಸ್ಕಾರ ಮಾಡೋದು ಏನ್ ನಾಟಕಪ್ಪ? ಅರೆ, ಸಂವಿಧಾನ ಸುಟ್ಟಂತ ಜನ, ಬಾಬಾ ಸಾಹೇಬ್ರ ಮೂರ್ತಿ ಸುಟ್ಟಂತವ್ರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುತ್ಥಳಿ ಸುಟ್ಟಂತವ್ರು ಯಾರು ಇದ್ರೆ ಅದು ಬಿಜೆಪಿದವರು, RSS ದವರು, ಹಿಂದೂ ಮಹಾಸಭಾದವರು. ನಾ ಚಾಲೆಂಜ್ ಕೊಡ್ತೇನೆ. ಇದು ಎಲ್ಲ ಇತಿಹಾಸದಲ್ಲಿದೆ, ನೀವೆಲ್ಲ ಓದ್ಬೇಕು. ಓದ್ಲಿಲ್ಲ ಅಂದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಅರೆ, ಹಿಂದಿ ಸಬ್ ಆತ, ಕನ್ನಡ ಬಿ ಆತ, ಯಾರು ಇದನ್ನ ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಮಲ್ಲೇ ಜಗಳ ಶುರು ಮಾಡಿ. ಅಂಬೇಡ್ಕರ್ ಕಾಂಗ್ರೆಸ್ದವ್ರು ಸೋಲಿಸಿದ್ರು. ಯಾರು ಸೋಲಿಸಿದ್ರಪ್ಪ? 2 ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯುನಾನಿಮಸ್ಲಿ ತಂದಂತವರು ಕಾಂಗ್ರೆಸ್ದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ರಾಜ್ಯಸಭಾ ಮೆಂಬರ್ ಇದ್ದ, ಅವನಿಗೆ ರಾಜೀನಾಮೆ ಕೊಡಿಸಿ ಅವನ ಜಾಗದಲ್ಲಿ ಥ್ಯಾಂಕ್ ಯು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧೀಜಿ ಅವರು ಬಾಂಬೆನ MR ಜೈಕರ್ ಅಂತ ಹೇಳಿ ಅವರಿಗೆ ರಾಜೀನಾಮೆ ಕೊಡಿಸಿ ಅವ್ರ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರಿಸ್ತಂದವರು ಕಾಂಗ್ರೆಸ್ನವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧಿ ಅವರು. ನಮಗೆ ಹೇಳ್ತೀರಿ ಕಾಂಗ್ರೆಸ್ದವರು ಸೋಲಿಸಿದ್ರು, ಅವರಿಗೆ ಪುತ್ಥಳಿ ಕೂಡಿಸಲಿಲ್ಲ, ಅವರಿಗೆ ಅಪ್ಪ. ನೀವೇನ್ ಮಾಡಿದಿರಪ್ಪ? ನೀವಂತೂ ಸಂವಿಧಾನ ಸುಟ್ಟವರು. ನೀವು ಅಂಬೇಡ್ಕರ್ ಫೋಟೋ ಸುಟ್ಟವರು, ನೆಹರು ಅವರು ಫೋಟೋ ಸುಟ್ಟವರು ರಾಮಲೀಲಾ ಮೈದಾನದಲ್ಲಿ. ನಮಗೆ ಹೇಳಕ್ ಬರಬೇಡಿ.
ನಮಗೆ ನೀವು ಕೆಣಕಿದ್ರೆ ನಾವು ಬೆಂಕಿ ಇದ್ದಂಗೆ, ನೀವು ಸುಟ್ಟು ಹೋಗ್ತೀರಿ, ನೀವು ಬದುಕಂಗಿಲ್ಲ. ನಮಗೆ ಕೆಣಕಕ್ಕೆ ಹೋಗ್ಬೇಡಿ. ಹಾಗೆ ಜಗಳ ಹಚ್ಚಿ ಬದುಕ್ತೇವೆ ಅಂದ್ರೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಾರ್ಟಿ ಸನ್ಮಾನ ಕೊಡ್ತು, ಮತ್ತು ಅವ್ರಿಗೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಏನ್ ನೀವು ಮಾಡಿದಿರಾ? ಅರೆ ನೀವಂತೂ ಹೇಳಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನ ಇದು ಮನುಸ್ಮೃತಿ ಪ್ರಕಾರ ಇಲ್ಲ, ಅದಕ್ಕಾಗಿ ಇದಕ್ಕೆ ನಾವು ಒಪ್ಪಲ್ಲ, ತಿರಂಗ ಜೆಂಡಾಕ್ ನಾವು ಒಪ್ಪಲ್ಲ, ಅಶೋಕ್ ಚಕ್ರಕ್ಕೆ ನಾವು ಒಪ್ಪಲ್ಲ ಹೇಳದಂತ ಜನ ಇವತ್ತು ನಾಚಿಕೆ ಬರ್ಬೇಕು ಅಂತವ್ರು. ನಿಮ್ಮ 50 ವರ್ಷ ಇತಿಹಾಸದಲ್ಲಿ RSS ದವರಾಗ್ಲಿ ಬಿಜೆಪಿದವರಾಗ್ಲಿ ಈ ದೇಶದ ತಿರಂಗ ಜೆಂಡಾ ಅವ್ರು ಎಂದೂ ಹಾರಿಸಲಿಲ್ಲ, ಅವ್ರ ಆಫೀಸ್ನಲ್ಲಿ ಹಾರಿಸಲಿಲ್ಲ. ಈಗೆಲ್ಲರೂ ಸಂವಿಧಾನ ಯಾವಾಗ ರಾಹುಲ್ ಗಾಂಧಿ ಅವರು ಕೆಂಪು ಪುಸ್ತಕ ತಗೊಂಡು ಭಾರತ್ ಸಂವಿಧಾನ ಭಾರತ್ ಬಚಾವ್ ಸಂವಿಧಾನ ಬಚಾವ್ ಅಂತ ಯಾವಾಗ ಹೊರಟ್ರೋ, ಆ ಸಂವಿಧಾನ ಬಚಾವ್ ಮೂವ್ಮೆಂಟ್ ಯಾವಾಗ ಶುರು ಆಯ್ತು ನೀವೆಲ್ಲರೂ ಕೂಡ ಒಂದಾದ್ರಿ. ಆವಾಗ ಮೋದಿ ಅವರು ಕೂಡ संविधान बचाओ ಅಂತ ಈಗ ಹೊಂಟಾರೆ. अरे संविधान को जलाने वाले तुम हो, संविधान को खत्म करने वाले तुम हो, तुम्हारे हाथ से क्या होता है? तुम तो देश को तोड़ने वाले लोग हैं. और हम राहुल जी तो कन्याकुमारी से लेकर कश्मीर तक भारत जोड़ो यात्रा निकाले, कोई ऐसा किया उनमें? देश के लिए कोई लड़ा है? देश के लिए कोई मरा है? आरएसएस बीजेपी में कोई नहीं. अब सब लोग आ रहे हैं. उनके बड़े बड़े नेता लोग ये बोलते थे हेगड़ेवार और हमारे जो जनसंघ के फाउंडर जो नेता है कि आप जो है नॉट गोलवालकर भाई, जनसंघ का श्यामा प्रसाद मुखर्जी, वो क्या कहते थे? अरे भाई ये आंदोलन में भाग मत लो. जो गांधी जी ने भारत छोड़ो आंदोलन शुरू किया है इसमें मत जाओ. और गवर्नर को चिट्ठी लिखते हैं अगर आप अगर गांधी जी के मूवमेंट को अगर नहीं तोड़ेंगे तो बहुत बुरी हाल होगी. इसीलिए इस मूवमेंट को तोड़ना चाहिए, ये जनसंघ वालों ने कहा. और यही बात आरएसएस ने कही. अरे हेगड़ेवार ने तो यह कहा, आरएसएस के मुख्य क्या कहा? उन्होंने ये कहा अरे अपने बाल बच्चों को पोसने वाले कौन है? सरकारी नौकरी में जाओ, मिलिट्री में जाओ, टीचर्स बनो, ये सब बनो कहने वाले लोग आरएसएस के थे. तुम्हारे घर में कोई मरा नहीं, तुम कभी फाइट नहीं किए देश के लिए, और आज आके हमारे लिए ये बात कहते हैं. ये अभी बहुत मैं समझता हूँ शाह हमसे भी उम्र में छोटे हैं समझता हूँ, मुझे मालूम है शाह भी और मोदी भी. ये लोग क्या बोल रहे हैं? 17 दिसंबर 2024 को एक भाषण में शाह ने कहा और उन्होंने बाबा साहब का अपमान किया. उन्होंने कहा अगर इतना नाम भगवान का लेते तो 7 जन्मों तक स्वर्ग मिल जाता. क्या लगा है बाबा साहब अंबेडकर. अगर इतना नाम आप भगवान का लेते
तो 7 जन्म तक स्वर्ग पाते थे। ये अगर शाह कहता है, उसको आप सबक सिखाना चाहिए। उसका डिमांड, हम तो रिजिग्नेशन पूछे, राहुल जी ने, प्रियंका जी ने और हमारे जितने भी एमपीज हैं पार्लियामेंट के सामने धरना रखे, लेकिन आपको जरूरी है भाई, आपके लिए लड़ने वाले लोगों के साथ देते हो, या जो अंबेडकर बोल के 7 जन्मों तक तुम स्वर्ग पाते थे, उनका नाम क्यों ले रहे? ऐसा आप उनके तरफ जाते हो, यह आपको सोचना होगा। तो हमारी ये मांग थी, आज भी मांग है कि गृह मंत्री अमित शाह, उन्होंने जो ये आपत्तिजनक, अपमानजनक भाषण किया, उसको क्षमा मांगना चाहिए। ये एक देश के लिए जो एक बहुत बड़ा काम किए बाबा साहब ने, वो उसके बारे में, नहीं तो हम तो अब जंग छेड़ी है। हर जिले में, कर्नाटक में ये हो रहा है और आगे भी हम करते रहेंगे। हम डरने वाले नहीं हैं। हम ऐसे बहुत से शाह को देखे हैं, मोदी को देखे। तुम अगर गरीबों को छेड़ेंगे, दलितों को छेड़ेंगे, किसानों को छेड़ेंगे, तो कोई भी आपको, किसान दलित आपको नहीं छोड़ेगा, कहीं माफ नहीं करेगा। तो इसलिए भाइयों, मैं आपसे यही विनती करने आया हूं। आपको आरएसएस बहुत तंग कर रही है, यूनिवर्सिटीज में आपको तंग कर रही है, दलितों के लिए कोई जगह नहीं है, कोई रिक्रूटमेंट नहीं है, ये सारी चीजें हैं। और अपने मोदी जी ने एक बात कही, उन्होंने क्या कहा कि भाई महात्मा गांधी जी को दुनिया कब पहचानने लगी, तो उन्होंने कहा महात्मा गांधी जी को एक गांधी फिल्म आया, उस वक्त से दुनिया महात्मा गांधी को जानने लगी। ऐसी बात बोल रहे, ये शर्म की बात है। अरे गांधी जी को पूरा दुनिया जानता था। राउंड टेबल कॉन्फ्रेंस में उन्होंने जो हिंदू के लिए लड़ा, मुसलमानों के लिए लड़ा, दलितों के लिए लड़ा, ये सारा दुनिया उनको जानती थी। लेकिन मोदी बोलते हैं वो गांधी फिल्म आया तब से गांधी जी को लोग जानने लगे। ऐसे जो इतिहास पढ़ते नहीं, जो इतिहास समझते नहीं, ऐसे लोग कुर्सी पे बैठे हैं और इनको आप लोग सबक सिखाइए। हम आपके साथ हैं। और मैं यही बात आपसे कहूंगा कि जवाहरलाल नेहरू जी ने बहुत बड़ी बात कही है। उन्होंने ये कहा है कि जब गांधी जी ने और खास करके अपने जवाहरलाल नेहरू जी ने ये बात कही, और उन्होंने ये कहा कि जो लोग गांधी जी को मारे हैं उनको कभी बख्शना नहीं, ये उनका कहना है। और अंबेडकर का भी ये कहना है, इट इज नॉट दैट इंडिया वॉज नेवर एन इंडिपेंडेंट कंट्री, द पॉइंट इज दैट she once lost the independence she had. Will she lose it a second time? Will history repeat itself? Will Indians place the country above their creed
or will they place creed above country? I don't know, but this much is certain, that if the parties place creed above country, our independence will be put in jeopardy a second time and probably be lost forever. This eventuality we must all resolutely guard against. We must be determined to defend our independence with the last drop of our blood. ये बाबा साहब ने कहा, हमारे देश को आखिरी खून का खतरा आपके पास रहने तक देश के लिए लड़ना चाहिए। ऐसे लोग देश के लिए लड़े हैं, एकता के लिए कोशिश किए हैं, लेकिन बीजेपी के लोग और आज के जो प्रधानमंत्री, होम मिनिस्टर, ये कभी देश के लिए नहीं लड़ते, कुर्सी के लिए लड़ते हैं। कुर्सी के लिए पूरा कोशिश करते हैं, हर इलेक्शन हराने की कोशिश करते हैं। और आज जो ये काम कर रहे हैं कि हर संस्था को बर्बाद करने का, वो काम मैं समझता हूँ ये अनडेमोक्रेटिक है, डेमोक्रेटिक के लिए ठीक नहीं है और जनता के लिए भी ठीक नहीं है। तो मैं अपने बात को यही कहूंगा कि आज बीजेपी के लोग, आरएसएस के लोग मूल मुद्दों को किनारे करने के लिए हर मस्जिद के नीचे एक मंदिर ढूंढ रहे। अरे क्यों भाई? क्या भागवत ने खुद ही बोला, हर मंदिर में हर मस्जिद के नीचे एक शिवलिंग ढूंढने की जरूरत नहीं बोला। फिर भी रोज उठ के वही काम करते, हिंदू मुसलमान, हिंदू मुसलमान। लेकिन ये पछताएंगे। देश की यूनिटी के लिए ये बहुत बड़ा काम कांग्रेस करती है और हमारे आंदोलन के लिए आखिरी बात मैं आपको कहना चाहूंगा, हमारे जवाहरलाल नेहरू जी ने एक बात कही, साथियों 1930-31 के आंदोलन में संघ के संपर्क में आने वाले कई कार्यकर्ता जब जेल जाने को तैयार थे तो हेगड़ेवार ने उनको ये कहते हुए डराया, तुम्हारे परिवार की देखभाल कौन करेगा। तो ये बात उन्होंने कही और 14 फरवरी 1948 को नेहरू जी ಸ್ವಲ್ಪ ತಾಳ್ರಪ್ಪ, ನಿಮಗೆ ನಾವು ಈ ಮಾತುಗಳನ್ನು ಹೇಳ್ತಾ ಇದ್ದೇವೆ, ಅದನ್ನ ಒಂದು ಮಿನಿಟ್ ಕೇಳಿ, ಆಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಮಾತಾಡ್ತಾರೆ. ಅಧ್ಯಕ್ಷರ ಭಾಷಣ ಅದು ದಯವಿಟ್ಟು ಕೂತ್ಕೋಬೇಕು, ತಾಳ್ಮೆಯಿಂದ ಇರಬೇಕು ಪ್ಲೀಸ್. ಇದು ಕೊನೆ ಇತಿಹಾಸವಾದಂತ ಭಾಷಣ ಇದು. ಅದಾದ್ಮೇಲೆ ಪ್ರಿಯಾಂಕಾ ಗಾಂಧಿ ಅವರು, ಅದಾದ್ಮೇಲೆ ಸಿದ್ದರಾಮಯ್ಯ ಮಾತಾಡ್ತಾರೆ. ಗೊತ್ತಿದೆ, ಬೆಳಗ್ಗೆ ಬಿಟ್ಟಿದ್ದೀರಿ ಅಂತ. ದಯವಿಟ್ಟು ಸಹಕಾರ ಕೊಡಿ. ಈ ಮಾತು ಕೇಳಬೇಕು, ಬೇರೆಯವರು ನಿಮಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೇಕಲ್ಲ. नेहरू जी और ಹೇಳಿದ್ರು, हमें मिलजुल कर रहते हुए भीषण सांप्रदायिकता के उस विषय का नाश कर देना चाहिए जिसने हमारे युग के सबसे महान पुरुष को मार डाला। उन ताकतों को जड़ से खोद कर उखाड़ देना चाहिए। गांधी जी की हत्या पर समारोह करने वाले, भारतीय कहलाने वाले का भी हक नहीं रही। ಇದೆಲ್ಲನೂ ಕೂಡ ಗಾಂಧೀಜಿಯವರು, ನೆಹರೂಜಿಯವರು ಹೇಳಿದ ಮಾತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಾನು ಹೆಚ್ಚಿಗೆ ಇನ್ನೂ ನಿಮ್ಮ ಮುಂದೆ ಮಾತಾಡದೆ ಒಂದು ನಿಮಗೆ ತೋರಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರವನ್ನ ಅವರ ಒಬ್ಬ ಗೆಳೆಯನಿಗೆ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ನನ್ನ ಸೋಲಿಗೆ ಬೇರೆ ಯಾರೂ ಕಾರಣರಲ್ಲ, ನನ್ನ ಸೋಲಿಗೆ ಸಾವರ್ಕರ್
ಮತ್ತು ಎಸ್.ಎ. ಟಾಂಗೆ ಇವರಿಬ್ರು ಸೇರಿ ನನಗೆ ಸೋಲಿಸಿದ್ದಾರೆ ಅಂತಕ್ಕಂಥ ಮಾತು ಈ ಪತ್ರದಲ್ಲಿದೆ. ಇದು ಕೈಯಿಂದ ಬರೆದಂತ ಪತ್ರ. ಆದ್ರೆ ನೀವು ಯಾರು ನೋಡೋದಿಲ್ಲ, ಕೇಳೋದಿಲ್ಲ. ಬಿಜೆಪಿದವ್ರು ಏನ್ ಹೇಳಿದ್ರೆ ಅದನ್ನ ತಿಳ್ಕೊಳ್ತೀರಿ, RSS ಹೇಳಿದ್ದನ್ನ ತಿಳ್ಕೊಳ್ತೀರಿ. ಇದು ಅವ್ರ ಹ್ಯಾಂಡ್ ರೈಟಿಂಗ್ ಇದೆ. ಇದು ಅವರು ಕಮಲ್ನಾಥ್ ಅಂತೇಳಿ ಅವರು ಕಮಲಾಕಾಂತ್ ಅಂತೇಳಿ ಅವ್ರ ಫ್ರೆಂಡ್ಗೆ ಬರೆದಿದ್ದ ಪತ್ರ ಇದು. ಅದಕ್ಕೆ ಬಂಧುಗಳೇ, ನೀವೆಲ್ಲರೂ ಒಂದಾಗಿ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿ, ಮುಂದೆ ನಾವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಪುನಃ ಕಾಂಗ್ರೆಸ್ ಪಾರ್ಟಿಯಲ್ಲಿ ತರ್ತೇವೆ. ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಮುನ್ಸಿಪಾಲ್ಟಿಯಲ್ಲಿ ನೀವು ಒಕ್ಕಟ್ಟಾಗಿ ಎಲ್ಲರನ್ನ ಗೆಲ್ಲಿಸಬೇಕು ಅಂತೇಳಿ ಅದು ಕೂಡ ನಿಮಗೆ ಅಪೀಲ್ ಮಾಡ್ತೇನೆ. ಇಷ್ಟು ಹೇಳಿ ನನ್ನ ಮಾತುವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.